ಅಧಿಕಾರಿಗಳನ್ನ ಅಮಾನತು ಮಾಡುವಂತ ಕೆಲಸ ಆಗಿದೆ. ನೈತಿಕವಾಗಿ ಎಷ್ಟು ಮಟ್ಟಿಗೆ ನೋಡಿ, ನಾನು ನಿನ್ನೆ ಎಲ್ಲ ಒಂದು ಕಡೆ ಒಂದು ಕಾರ್ಯಕ್ರಮದಲ್ಲಿ ಹೇಳಿದೆ, ನೈತಿಕತೆಯ ಮತ್ತೊಂದು ಮುಖವಾಗಿ ರಾಜ್ಯದ ಪೊಲೀಸರು ಕೆಲಸ ಮಾಡ್ತಾ ಇದ್ರು. ದಯಾನಂದ್ ಅವರು ನನಗೆ ತುಂಬ ವರ್ಷದಿಂದ ಅವರ ಆಡಳಿತದ ವೈಖರಿಯನ್ನು, ಅವರ ದಕ್ಷತೆಯನ್ನು, ಪ್ರಾಮಾಣಿಕತೆಯನ್ನು ನಾವ್ಯಾರೂ ಕೂಡ ಪ್ರಶ್ನೆ ಮಾಡೋಂಗಿಲ್ಲ. ನೀವು ಮುಖ್ಯಮಂತ್ರಿಗಳಾದ ತಕ್ಷಣ ಅವ್ರನ್ನ ಹಾಕೊಂಡಿದ್ದು ನನಗೆ ನಮಗೆಲ್ಲರಿಗೂ ಕೂಡ ಸಂತೋಷ ಆಗಿತ್ತು. ಅಂಥವ್ರನ್ನ ನೀವು ಪೊಲೀಸ್ ಇಲಾಖೆಯ ಒಂದು ಗಾಂಭೀರ್ಯತೆಯನ್ನು, ಶಕ್ತಿಯನ್ನೇ ಕುಂತಕ್ಕಂಥ ಕೆಲಸ ಮಾಡಿ ಯಾರೋ ಮಾಡಿರೋ ನಿಮ್ಮ ಪಟಾಲಂಗಳಿಂದ ಆಗಿರ್ತಕ್ಕಂಥ ಪಾಪಕ್ಕೆ ಅವರನ್ನು ಗುರಿ ಮಾಡಿರೋದು ಮಹಾಪರಾಧ. ಈ ಅಪರಾಧಕ್ಕೆ ನೀವು ಬೆಲೆ ಕೊಡದೆ ಹೋದರೆ, ಬೆಲೆ ತೆತ್ತೆ ಹೋದರೆ ಮುಂದಿನ ದಿನಗಳಲ್ಲಿ ಜನನೇ ನಿಮಗೆ ಬೆಲೆ ತಟ್ಟುವಂಥ ಕೆಲಸ ಮಾಡ್ತಾರೆ. ಆದ್ದರಿಂದ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಎರಡನೇ ಬಾರಿಗೆ ಮುಖ್ಯಮಂತ್ರಿಗಳಾದ ಮೇಲೆ ಆ ಚಿನ್ನಸ್ವಾಮಿ ಕ್ರೀಡಾಂಗಣದ ಇನ್ಸಿಡೆಂಟಲ್ಲಿ ನೀವು ತೆಗೆದುಕೊಂಡಿರ್ತಕ್ಕಂಥ ಈ ಒಂದು ತೀರ್ಮಾನ ಇದೆಯಲ್ಲ, ಇದಕ್ಕಿಂತ ದೊಡ್ಡ ಅಪರಾಧ, ಅಪಚಾರ ಯಾವುದೇ ಸರ್ಕಾರಗಳು ಕೂಡ ಮಾಡೋದಿಲ್ಲ. ಇದನ್ನು ವಾಪಸ್ ತಗೊಂಡು ನೈತಿಕತೆ ಏನಾದ್ರು ಇದ್ದರೆ ದಯವಿಟ್ಟು ನೀವು ಇನ್ನೂ 100 ವರ್ಷ ಇರಿ. ಸಿದ್ದರಾಮಯ್ಯನವ್ರ ಕಾಲದಲ್ಲಿ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರನ್ನು ನಾವು ಯೋಚನೆ ಮಾಡಬೇಕಾಯ್ತದೆ. ಅನೇಕ ಉದಾಹರಣೆಗಳನ್ನು ನೀವು ಕೊಡ್ತಾ ಇದ್ದೀರಿ, ಅವ್ಯಾವು ಕೂಡ ಇದಕ್ಕೆ ಹೊಂದಿಕೆ ಹಾಕತಕ್ಕಂಥದ್ದಲ್ಲ. ಮುಗ್ಧ ಜೀವಿಗಳು, ಏನೂ ಇಲ್ದಿರ ಕ್ರಿಕೆಟ್ನಲ್ಲಿ ಕರ್ನಾಟಕ ಇಷ್ಟೊಂದು ಹೊಟ್ಟೆ ಮಟ್ಟಿಗೆ ಬಂತು ಅನ್ನೋ ಆನಂದದಿಂದ ಬಂತಂತ ಅವ್ರ ಮನೆಗಳಿಗೆ ಸೂತಕದ ಛಾಯೆಯನ್ನು ಕೊಟ್ಟಿದ್ದೀರಿ. ಇದಕ್ಕೆ ನೀವು ಬೆಲೆ ತೆತ್ತಬೇಕಾಯ್ತದೆ. ದಯಮಾಡಿ ಸಿದ್ದರಾಮಯ್ಯ ಸಾಹೇಬ್ರೆ, ನಾನು ಅವ್ರನ್ನ ವೈಯಕ್ತಿಕವಾಗಿ ಹತ್ತಿರದಲ್ಲಿ ನೋಡಿರೋದ್ರಿಂದ ಇದರ ಹೊಣೆಗಾರಿಕೆ ನಿಮ್ಮದು. ಸರ್, ಡಾಕ್ಟರ್ ರಾಜ್ಕುಮಾರ್ ಅವರ ಸಾವಿನ ಬಗ್ಗೆ ಮಾತಾಡ್ತಾರೆ ಈಗ, ಮತ್ತೆ ಕುಮಾರಸ್ವಾಮಿ ಅವರ ಮಗನ ವಿಚಾರ ಮಾತಾಡ್ತಾರೆ, ಕಂಪ್ಯಾರಿಸನ್ ಇದೆಯಾ ಸರ್? ಒಂದು ನಿಮಿಷ, ಸಿದ್ದರಾಮಯ್ಯನವ್ರಿಗೆ ಇವೆಲ್ಲ ಮಾತಾಡೋದಕ್ಕೆ ಅದಕ್ಕೆ ನಾನು ಪದೇ ಪದೇ ನಿಮ್ಗೆ ಹೇಳಿದಾಗೆಲ್ಲ ಸಿಟ್ಟು ಮಾಡ್ಕೋತೀರಿ. ಹಳೆ ಸಿದ್ದರಾಮಯ್ಯ ಇಲ್ಲ, ಹಳೆ ಸಿದ್ದರಾಮಯ್ಯ ಎಲ್ಲ ಕಳೆದೋಗವ್ರೆ ಅಂತ ಅಂದ್ಬಿಟ್ಟು. ಅದಾಗಿರೋದ್ರಿಂದ ಚೇರು ಉಳಿಸ್ಕೊಳ್ಳೋದಕ್ಕೋಸ್ಕರ ಈ ರೀತಿಯಾದ ಯಾವುದೋ ಹೋಲಿಕೆ ಮಾಡೋದು. ಕುಮಾರಸ್ವಾಮಿಯವ್ರನ್ನ ಮತ್ತೊಬ್ಬರನ್ನ, ರಾಜ್ಕುಮಾರ್ ಅವರು ಅವತ್ತಿನ ಪರಿಸ್ಥಿತಿಯೇ ಬೇರೆ ಇತ್ತು. ಇವತ್ತಿನ ಪರಿಸ್ಥಿತಿ ಅದಿರಲಿಲ್ಲ. ಅಲ್ಲಿ ಗೆಲ್ತಾರೆ, ಎಲ್ಲ ಒಂದು ಕಡೆ ಬೇರೆ ಬೇರೆಯವರು ಏನೋ ಮಾಡಿಬಿಡ್ತಾರೆ ಅಂತ ಅಂದ್ಬಿಟ್ಟು ನಿಮ್ಮ ಆತುರದ ಪ್ರಚಾರಕ್ಕೋಸ್ಕರ ನಾವು ಕೂಡ ಸರ್ಕಾರ ಏನೋ ಮಾಡಿ 18 ವರ್ಷದಿಂದ ನೀವೇ ಇದ್ರ RCB ಅವರು ಏನೋ ಒಂದು ಸಂಸ್ಥೆ ಅವ್ರು ಮಾಡ್ಕೊಂಡು ಹೋಗ್ತಾ ಇದ್ರು. ಅದನ್ನು ಬಿಟ್ಟು ನೀವು ಏನೆಲ್ಲ ತಪ್ಪು ಕೆಲಸ ಮಾಡಿ ಎಲ್ಲ ಒಂದು ಕಡೆ ಮೊಸರಲ್ಲಿ ಕಲ್ಲನ್ನು ಹುಡುಕ್ತಕ್ಕಂಥ ಪಾಪದ ಕೃತ್ಯಕ್ಕೆ ಸಿದ್ದರಾಮಯ್ಯನವರಂತೆಯವರು ಆಗಬಾರ್ದು. ನನಗೆ ಅವರ ಇತ್ತೀಚಿನ ನಡವಳಿಕೆ ನೋಡಿದ್ರೆ ಹಾಗೆ ಕಾಣ್ತಾ ಇದೆ. ಒಂದು ನಿಮಿಷ ತಾಳೋ, ಸರ್ಕಾರದ ಒಂದು ವರ್ಷದ ಬಡ್ಜೆಟ್ ಕೊಟ್ಟರು ಕೂಡ ಅದಕ್ಕೆ ಬೆಲೆ ತೆತ್ತಕ್ಕಾಗೋದಿಲ್ಲ. ಪ್ರಾಣ ಅದು ಎಂಥವ್ರ ಪ್ರಾಣ? ಮಕ್ಕಳ್ರಿ, ದೇಶದ ಭವಿಷ್ಯದ, ಭಾರತದಲ್ಲಿ ಕರ್ನಾಟಕದ ಮುಂಚೂಣಿಯಲ್ಲಿ ಬೆಳಿಬೇಕಾದ ಮಕ್ಕಳು ಭವಿಷ್ಯ ರೀ. ಅವ್ರ ತಂದೆನೇ ಯಾರು? ನೆನ್ನೆ ಒಂದು ಆರ್ಟಿಕಲ್ ನಾನು ಫೇಸ್ಬುಕ್ನಲ್ಲಿ ನೋಡಿದೆ. ನಾನು ಸುಮಾರು 100 ಕೋಟಿ ರೂಪಾಯಿ ಆಸ್ತಿ ಇದೆ, ನಾನು ಯಾರು ಕೊಡ್ಲಿ? ಈ ಪಾಪಕ್ಕೆ ನೇರ ಹೊಣೆ ಯಾರು ನಮ್ಮವ್ರು ಮಾತಾಡೋಕ್ಕೆ ತಯಾರಾಗಿಲ್ಲ. ಎಲ್ಲ ಒಂದು ಕಡೆ ಮಾತಾಡಬೇಕಾಯ್ತದೆ. ನಮ್ಮದು ಯಾವುದು ಕುರ್ಚಿ ಶಾಶ್ವತ ಅಲ್ಲ. ಆದರೆ ನರೇಂದ್ರ ಮೋದಿ ಅವರ ಕಾರ್ಯವೈಖರಿಯನ್ನು 1 ವರ್ಷದಿಂದ ಗಮನಿಸಿದ ಮೇಲೆ ಸೋಮಣ್ಣನೇ ಬೇರೆ, ಸೋಮಣ್ಣನ ಕಾರ್ಯವೈಖರಿನೇ ಬೇರೆ. ಆ ಕಾರ್ಯವೈಖರಿಯನ್ನು ಬಲ್ಲವನಾಗಿರೋದ್ರಿಂದ ನೀವು ಒಂದು 8 ಏನು ಮಾಡಬೇಡಿ. ನೀವು ಒಂದು 4-5 ದಿನ ಪ್ರೈಮ್ ಮಿನಿಸ್ಟರ್ ಕಚೇರಿಗೆ ಕುಳಿತುಕೊಂಡು ಬೆಳಿಗ್ಗೆಯಿಂದ ಸಂಜೆವರೆಗೂ 11 ಗಂಟೆ 12 ಗಂಟೆವರೆಗೂ ಅವರ ಕಾರ್ಯಕ್ರಮಗಳು ಯಾವ ರೀತಿ ಇದೆ ಅಂತ ನಾನು ಸ್ವಲ್ಪ ನೋಡಿರೋದ್ರಿಂದ ನಾನು ಇಷ್ಟು ಬದಲಾವಣೆ ಆಗಿದ್ದೀನಿ. ಅಂದರೆ ರಾಜ್ಯ ಸರ್ಕಾರ ಯಾವ ಪಾರ್ಟಿ ಇದೆ, ಏನಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಮಾಡ್ತಾ ಇರತಕ್ಕಂಥ ಈ ಒಂದು ಗಲೀಜ್ ಕೆಲಸ ಇದೆಯಲ್ಲ, ಇದಕ್ಕೆ ದೇವರು ನಿಮ್ಮನ್ನು ಕ್ಷಮಿಸಲ್ಲ.